ಜನರೊಂದಿಗೆ ಜನತಾದಳ ಘೋಷವಾಕ್ಯದಡಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜನರ ಬಳಿ ಹೋಗ್ತಾ ಇದ್ದಾರೆ. ನಾಳೆಯಿಂದ ಅಧಿಕೃತವಾಗಿ ಅವರ ಕಾರ್ಯಕ್ರಮಗಳು ಮತ್ತು ಪ್ರವಾಸ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಿದೆ ರಾಜ್ಯ ಪ್ರವಾಸ, ಹಾಗೆ ಯಾವ ರೀತಿಯಾಗಿ ಜೆಡಿಎಸ್ನ ಚಟುವಟಿಕೆಗಳಿರುತ್ತೆ ಮುಂದಿನ 2 ತಿಂಗಳುಗಳು ನಿರಂತರವಾಗಿ ಅದೆಲ್ಲರ ಕುರಿತಂತೆ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಜನರ ಬಳಿ ಜೆ ಹೋಗ್ತಾ ಇದೆ, ಜೆ ಬಳಿ ಜನರು ಬರುವಂಥದ್ದಲ್ಲಿ ತಾವೇ ಹೋಗ್ತಾ ಇದ್ದೀರಿ. ಈಗ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ವೇಳಾಪಟ್ಟಿಗಳು ಶುರುವಾಗಿದೆ ಮತ್ತು ಯಾವ ರೀತಿಯಾಗಿರುತ್ತೆ ಅಂತ ಪ್ರವಾಸ ತಮ್ಮದು? ನಾಳೆ ದಿನ ಪಕ್ಷದ JP ಭವನದಲ್ಲಿ ನಡೀತಾ ಇರ್ತಕ್ಕಂಥ ಮಿಸ್ಡ್ ಕಾಲ್ ಮೆಂಬರ್ಶಿಪ್ನ ಒಂದು ಕ್ಯಾಂಪೇನ್ ಏನಿದೆ, ನಾಳೆ ಅಧಿಕೃತವಾಗಿ ಆ ನಂಬರನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಟ್ಯಾಗ್ಲೈನ್ನ ಇವತ್ತು ಪಕ್ಷದ ವತಿಯಿಂದ ಕೊಟ್ಟು 16ನೇ ತಾರೀಕು ಅಂದರೆ ಸೋಮವಾರದ ದಿನ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ನಿರಂತರವಾಗಿ 58 ದಿನಗಳ ಕಾಲ ಈ ಪ್ರವಾಸ ಇದೇ ರೀತಿ ಮುಂದುವರಿಯುತ್ತೆ. ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿ ಕೂತು ಜನರ ಬಳಿ ಜನರ ಸಮಸ್ಯೆಗಳೇನಿದೆ, ಆಯಾ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಇವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಷ್ಟೇ ಅಲ್ಲ, ಮುಂದೊಂದು ದಿನ ಇವತ್ತು ಜನತಾದಳ ಪಕ್ಷಕ್ಕೆ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ದೃಢವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಒಬ್ಬ ಯುವ ಕಾರ್ಯಕರ್ತನಾಗಿ. ಹಾಗಾಗಿ ಇವತ್ತು ನಾವೇ ಜನಗಳ ಹತ್ರ ಹೋಗಿ ಜನಗರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಪಾರ್ಟಿ ಆರ್ಗನೈಸೇಷನ್ಗೋಸ್ಕರ ಈಗಾಗಲೇ ಎಲ್ಲ ಕಾರ್ಯಕರ್ತರು ಮುಖಂಡರುಗಳ ಜೊತೆಗೆ ಪ್ರತಿ ತಾಲೂಕುವಾರು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಅಭ್ಯರ್ಥಿಗಳ ಜೊತೆ ಕೂತು ಕಳೆದ 15 ದಿನದಿಂದ ನಿರಂತರವಾಗಿ ಇಂಟ್ರ್ಯಾಕ್ಷನ್ ಮಾಡಿದ್ದೇನೆ. ಅವರೇ ಈಗ ಒಂದು ಶೆಡ್ಯೂಲ್ನ ಮಾಡ್ಕೊಂಡಿದ್ದಾರೆ. ಆ ಶೆಡ್ಯೂಲ್ ಪ್ರಕಾರವಾಗಿ 16ನೇ ತಾರೀಕಿನ ಪ್ರವಾಸ ಕೈಗೊಂಡಿದ್ದೇನೆ. ಬಿಡುವಿಲ್ದಿರ್ತಕ್ಕಂಥ ಪ್ರವಾಸ, ನಿರಂತರವಾಗಿ ಪ್ರವಾಸವನ್ನು ಮಾಡಿ ಈ ಪಕ್ಷವನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತೇನು ಅಭಿಮಾನಿಗಳು ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಪಕ್ಷ ಕಟ್ಟು ಬೆಳೆಸಿದ್ದಾರೆ, ಅವರು ಎಲ್ಲರಲ್ಲೂ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಈ ಒಂದು ರಾಜ್ಯ ಪ್ರವಾಸದ ಹಿಂದುಳಿದಿರ್ತಕ್ಕಂಥ ಒಂದು ಉದ್ದೇಶ. ಪ್ರವಾಸದ ನಂತರ ಸಮಾವೇಶ ಕಾರ್ಯಕ್ರಮಗಳು ಏನಾದರೂ ಆಯೋಜನೆ ಮಾಡಿದರೆ ಯಾವ ರೀತಿಯಾಗಿರುತ್ತೆ ಅಂತ? ಪ್ರವಾಸದಲ್ಲಿ ಸಭೆಗಳು ನಡೆಯುತ್ತೆ. ಪ್ರತಿದಿನ 2-2, 3-3 ತಾಲೂಕುಗಳಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಭೆ ಮಾಡ್ತೇನೆ. ಅಲ್ಲಿ ಯಾವ ರೀತಿ ಒಂದು ಆರ್ಗನೈಸೇಷನ್ನ ಸ್ಟ್ರೆಂತ್ ಮಾಡಬೇಕು, ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅಷ್ಟೇ ಅಲ್ಲ, ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಮಾತನಾಡ್ತಕ್ಕಂಥದ್ದಕ್ಕೆ, ಅವ್ರಿಗೂ ಮನಸ್ಸು ಬಿಚ್ಚಿ ಮಾತನಾಡ್ತಕ್ಕಂಥದ್ದಕ್ಕೆ ಆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡ್ತೇವೆ. ಯಾಕೆಂದರೆ ಅಂತಿಮವಾಗಿ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ನಿಷ್ಠಾವಂತ ಕಾರ್ಯಕರ್ತರಿಂದ. ಇಟ್ಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಆದರೆ ಇದನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಾಕಬೇಕಾಗಿದೆ, ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ರಾಜಕಾರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾರು ಯಾವ ಪಕ್ಷದಲ್ಲಿ ಬೇಕಾದ್ರೂ ರಾಜಕಾರಣ ಮಾಡ್ಬೋದು. ಆದರೆ ಇದೇ ಪಕ್ಷದಲ್ಲೇ ರಾಜಕಾರಣ ಮಾಡಬೇಕು, ನಾವು ಇದೇ ನಾಯಕರ ಜೊತೆ ಗುರುಸ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ತಕ್ಕ ಗೌರವ ಕೂಡ ಕೊಡಬೇಕಾಗ್ತದೆ. ಇವತ್ತು ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳು ಅದನ್ನು ಹಿಂದೆಯಿಂದನೂ ನಮ್ಮ ಪಕ್ಷ ಮಾಡ್ಕೊಂಬಂದಿದ್ದೆ, ಮುಂದೆನೂ ಕೂಡ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾರೆ. ಅದರಲ್ಲಿ ಸಾಕಷ್ಟು ಆಡಳಿತ ವಿಫಲಗಳು ಎದ್ದು ಕಾಣ್ತಾ ಇದ್ದಾವೆ, ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. JDS ಇವತ್ತು ರಾಜ್ಯ ಪ್ರವಾಸ ಹೊರಟಿದೆ, ಅದು ಕೂಡ ಒಂದು ಭಾಗ ಸೇರ್ಕೋಬೋದಂತ, ಆಡಳಿತ ವಿಫಲಗಳನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗುತ್ತಾ ಅಂತ? ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆನಲ್ಲಿ ಆಯಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಪ್ರಾರಂಭಿಕ ಹಂತದಲ್ಲಿ ಆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಮಾಡ್ತೇವೆ. ಹಾಗೂ ಕಳೆದ ಒಂದು 2 ವರ್ಷದಿಂದ ನಿರಂತರವಾಗಿ ನೀವೇ ಹೇಳಿದಾಗೆ ಇವತ್ತು ಸರ್ಕಾರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಹೆಜ್ಜೆಲ್ಲೂ ಇವತ್ತು ಆಗಿರ್ತಕ್ಕಂಥ ವೈಫಲ್ಯತೆಗಳೇನಿದೆ, ಲೋಪದೋಷಗಳೇನಿದೆ, ಜೊತೆಯಲ್ಲಿ ದುರಾಡಳಿತ, ಜೊತೆಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು 5 ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಫ್ರೀಡಮ್ ಪಾರ್ಕ್ನಲ್ಲಿ 2-3 ಅಭಿಯಾನಗಳನ್ನ ಮಾಡಿದ್ದೇವೆ. ಅದಕ್ಕೆ ಸಾಕ್ಷಿ ನೀವು ಕೂಡ ನೋಡಿದ್ದೀರಿ. ಪಕ್ಷ ಸಕ್ರಿಯವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಎಲ್ಲ ರೀತಿ ಕೆಲಸ ಮಾಡ್ಕೊಂಬಂದಿದ್ದೇವೆ. ಮುಂದೆಯೂ ಕೂಡ ರಾಜ್ಯದ ಜನತೆಯ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ JDS ಪಕ್ಷ ಮಾಡುತ್ತೆ. ಕೊನೆಯದಾಗಿ ರಾಜ್ಯ ಪ್ರವಾಸ ಹೊಡ್ತಾ ಇದ್ದೀರಿ, ಹಾಗೆಯೇ ಕಾರ್ಯಕರ್ತರಿಗೆ ಯಾವ ಒಂದು ಕರೆಯನ್ನು ಕೊಡ್ತೀರಿ ನಿಮ್ಮ JDS ಕಾರ್ಯಕರ್ತರಿಗೆ? ಕಾರ್ಯಕರ್ತರು ಬಹುಶಃ ಸಾಕಷ್ಟು ಸಮಯದಿಂದ ಇದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇಲ್ಲಿಯವರೆಗೂ ರಾಜ್ಯ ಪ್ರವಾಸ ಹಲವಾರು ವರ್ಷಗಳಿಂದ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇಲ್ಲಿಯವರೆಗೂ ಆಗಿರಲಿಲ್ಲ. ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಒಂದು ಸಂದರ್ಭ.
ಚುನಾವಣೆ ಇನ್ನೂ 3 ವರ್ಷ ಇದೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ನಮಗೆ ಗೊತ್ತಿಲ್ಲ ಮುಂದೇನಾಗುತ್ತೆ. ನವೆಂಬರ್ ಡಿಸೆಂಬರ್ ಕಳೆದ ಮೇಲೆ ಕಾದು ನೋಡಬೇಕು. ವೆದರ್ ವಿ ವಿಲ್ ಫೇಸ್ ದ ಪ್ರಿಪೋಲ್ ಎಲೆಕ್ಷನ್ಸ್ ಆರ್ ವೆದರ್ ಇನ್ನು 3 ವರ್ಷ ಬಿಟ್ಕೊಂಡು ನಡೀಲಿ, 2 ವರ್ಷ ಬಿಟ್ಕೊಂಡೇ ನಡೀಲಿ, ಅದು ಮುಂದಿನ ಮಾತು. ಏನೋ ಸುಳಿವು ಸಿಕ್ಕಿದೆ ಏನಾದರೂ? ಇರಲಿ, ಅದು ಮುಂದೆ ಚರ್ಚೆ ಮಾಡೋಣ ಅದಕ್ಕೆ. ಬಟ್ ಆದರೆ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೂ ಒಂದು ಬಯಕೆ ಇತ್ತು. ಅಭ್ಯರ್ಥಿಗಳಲ್ಲೂ ಇಲ್ಲ, ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ, ಯಾಕೆಂದರೆ ಇನ್ನೂ ನಮಗೆ ಸಮಯ ಇರೋದ್ರಿಂದ ನೀವು ಬರೋದ್ರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ನಮಗೆ ಸ್ಪೀಡಪ್ ಆಗ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರಲ್ಲೂ ಹುಮ್ಮಸ್ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥದ್ದು ಸ್ವಾಗತ ಮಾಡಿದ್ದಾರೆ ನನಗೆ. ಹಾಗಾಗಿ 16ರಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮದವರು ಸಹಕಾರನೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ. ಎಸ್ ಸರ್, ಇದಿಷ್ಟು ಕೂಡ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನಾಳೆಯಿಂದ ಅಧಿಕೃತವಾಗಿ 58 ದಿನಗಳ ಕಾಲ ನಿರಂತರವಾಗಿ ರಾಜ್ಯ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಈ ಪ್ರವಾಸದ ಭಾಗವಾಗಿ TP JTP ಸೇರಿದಂತೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಮುಂಬರುವಂತಹ ವಿಧಾನಸಭಾ ಚುನಾವಣೆಗೂ ಕೂಡ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈಗ ಪಕ್ಷ ಸಂಘಟನೆಗೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ JDSನ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆಗೆ ಜನತಾದಳ ಘೋಷವಾಕ್ಯದಡಿ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜನರ ಬಳಿ ಹೋಗ್ತಾ ಇದ್ದಾರೆ. ನಾಳೆಯಿಂದ ಅಧಿಕೃತವಾಗಿ ಅವರ ಕಾರ್ಯಕ್ರಮಗಳು ಮತ್ತು ಪ್ರವಾಸ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಿದೆ ರಾಜ್ಯ ಪ್ರವಾಸ, ಹಾಗೆ ಯಾವ ರೀತಿಯಾಗಿ JDSನ ಚಟುವಟಿಕೆಗಳಿರುತ್ತೆ ಮುಂದಿನ 2 ತಿಂಗಳುಗಳು ನಿರಂತರವಾಗಿ, ಅದೆಲ್ಲರ ಕುರಿತಂತೆ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಜನರ ಬಳಿ JDS ಹೋಗ್ತಾ ಇದೆ, JDS ಬಳಿ ಜನರು ಬರುವಂಥದ್ದಲ್ಲಿ ತಾವೇ ಹೋಗ್ತಾ ಇದ್ದೀರಿ. ಈಗ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ವೇಳಾಪಟ್ಟಿಗಳು ಶುರುವಾಗಿದೆ ಮತ್ತು ಯಾವ ರೀತಿಯಾಗಿರುತ್ತೆ ಅಂತ ಪ್ರವಾಸ ತಮ್ಮದು? ನಾಳೆ ದಿನ ಪಕ್ಷದ JP ಭವನದಲ್ಲಿ ನಡೀತಾ ಇರ್ತಕ್ಕಂಥ ಮಿಸ್ಡ್ ಕಾಲ್ ಮೆಂಬರ್ಶಿಪ್ನ ಒಂದು ಕ್ಯಾಂಪೇನ್ ಏನಿದೆ, ನಾಳೆ ಅಧಿಕೃತವಾಗಿ ಆ ನಂಬರನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಟ್ಯಾಗ್ಲೈನ್ನ ಇವತ್ತು ಪಕ್ಷದ ವತಿಯಿಂದ ಕೊಟ್ಟು 16ನೇ ತಾರೀಕು ಅಂದರೆ ಸೋಮವಾರದ ದಿನ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ನಿರಂತರವಾಗಿ 58 ದಿನಗಳ ಕಾಲ ಈ ಪ್ರವಾಸ ಇದೇ ರೀತಿ ಮುಂದುವರಿಯುತ್ತೆ. ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿ ಕೂತು ಜನರ ಬಳಿ ಜನರ ಸಮಸ್ಯೆಗಳೇನಿದೆ, ಆಯಾ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಇವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದೊಂದು ದಿನ ಇವತ್ತು ಜನತಾದಳ ಪಕ್ಷಕ್ಕೆ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ದೃಢವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಒಬ್ಬ ಯುವ ಕಾರ್ಯಕರ್ತನಾಗಿ. ಹಾಗಾಗಿ ಇವತ್ತು ನಾವೇ ಜನಗಳ ಹತ್ರ ಹೋಗಿ ಜನಗರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಪಾರ್ಟಿ ಆರ್ಗನೈಸೇಷನ್ಗೋಸ್ಕರ ಈಗಾಗಲೇ ಎಲ್ಲ ಕಾರ್ಯಕರ್ತರು ಮುಖಂಡರುಗಳ ಜೊತೆಗೆ ಪ್ರತಿ ತಾಲೂಕುವಾರು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಅಭ್ಯರ್ಥಿಗಳ ಜೊತೆ ಕೂತು ಕಳೆದ 15 ದಿನದಿಂದ ನಿರಂತರವಾಗಿ ಇಂಟ್ರ್ಯಾಕ್ಷನ್ ಮಾಡಿದ್ದೇನೆ. ಅವರೇ ಈಗ ಒಂದು ಶೆಡ್ಯೂಲ್ನ ಮಾಡ್ಕೊಂಡಿದ್ದಾರೆ. ಆ ಶೆಡ್ಯೂಲ್ ಪ್ರಕಾರವಾಗಿ 16ನೇ ತಾರೀಕಿನ ಪ್ರವಾಸ ಕೈಗೊಂಡಿದ್ದೇನೆ. ಬಿಡುವಿಲ್ದಿರ್ತಕ್ಕಂಥ ಪ್ರವಾಸ, ನಿರಂತರವಾಗಿ ಪ್ರವಾಸವನ್ನು ಮಾಡಿ ಈ ಪಕ್ಷವನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತೇನು ಅಭಿಮಾನಿಗಳು, ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಪಕ್ಷ ಕಟ್ಟು ಬೆಳೆಸಿದ್ದಾರೆ, ಅವರು ಎಲ್ಲರಲ್ಲೂ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಈ ಒಂದು ರಾಜ್ಯ ಪ್ರವಾಸದ ಹಿಂದುಳಿದಿರ್ತಕ್ಕಂಥ ಒಂದು ಉದ್ದೇಶ. ಪ್ರವಾಸದ ನಂತರ ಸಮಾವೇಶ ಕಾರ್ಯಕ್ರಮಗಳು ಏನಾದರೂ ಆಯೋಜನೆ ಮಾಡಿದರೆ ಯಾವ ರೀತಿಯಾಗಿರುತ್ತೆ ಅಂತ? ಪ್ರವಾಸದಲ್ಲಿ ಸಭೆಗಳು ನಡೆಯುತ್ತೆ. ಪ್ರತಿದಿನ 2-2, 3-3 ತಾಲೂಕುಗಳಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಭೆ ಮಾಡ್ತೇನೆ. ಅಲ್ಲಿ ಯಾವ ರೀತಿ ಒಂದು ಆರ್ಗನೈಸೇಷನ್ನ ಸ್ಟ್ರೆಂತ್ ಮಾಡಬೇಕು, ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅಷ್ಟೇ ಅಲ್ಲ, ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಮಾತನಾಡ್ತಕ್ಕಂಥದ್ದಕ್ಕೆ, ಅವ್ರಿಗೂ ಮನಸ್ಸು ಬಿಚ್ಚಿ ಮಾತನಾಡ್ತಕ್ಕಂಥದ್ದಕ್ಕೆ ಆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡ್ತೇವೆ. ಯಾಕೆಂದರೆ ಅಂತಿಮವಾಗಿ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ನಿಷ್ಠಾವಂತ ಕಾರ್ಯಕರ್ತರಿಂದ. ಇಟ್ಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಆದರೆ ಇದನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಾಕಬೇಕಾಗಿದೆ, ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ರಾಜಕಾರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ಪಕ್ಷದಲ್ಲಿ ಬೇಕಾದ್ರೂ ರಾಜಕಾರಣ ಮಾಡ್ಬೋದು. ಆದರೆ ಇದೇ ಪಕ್ಷದಲ್ಲೇ ರಾಜಕಾರಣ ಮಾಡಬೇಕು, ನಾವು ಇದೇ ನಾಯಕರ ಜೊತೆ ಗುರ್ಸ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ತಕ್ಕ ಗೌರವ ಕೂಡ ಕೊಡಬೇಕಾಗ್ತದೆ. ಇವತ್ತು ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳು ಅದನ್ನು ಹಿಂದೆಯಿಂದನೂ ನಮ್ಮ ಪಕ್ಷ ಮಾಡ್ಕೊಂಬಂದಿದ್ದೆ, ಮುಂದೆನೂ ಕೂಡ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾರೆ. ಸರ್ಕಾರದಲ್ಲಿ ಸಾಕಷ್ಟು ಆಡಳಿತ ವಿಫಲಗಳು ಎದ್ದು ಕಾಣ್ತಾ ಇದ್ದಾವೆ, ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. JDS ಇವತ್ತು ರಾಜ್ಯ ಪ್ರವಾಸ ಹೊರಟಿದೆ, ಅದು ಕೂಡ ಒಂದು ಭಾಗ ಸೇರ್ಕೋಬೋದಂತ, ಆಡಳಿತ ವಿಫಲಗಳನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗುತ್ತಾ ಅಂತ? ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆನಲ್ಲಿ ಆಯಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಪ್ರಾರಂಭಿಕ ಹಂತದಲ್ಲಿ ಆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಮಾಡ್ತೇವೆ. ಹಾಗೂ ಕಳೆದ ಒಂದು 2 ವರ್ಷದಿಂದ ನಿರಂತರವಾಗಿ ನೀವೇ ಹೇಳಿದಾಗೆ
ಇವತ್ತು ಸರ್ಕಾರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಹೆಜ್ಜೆಜ್ಜೆಲ್ಲೂ ಇವತ್ತು ಆಗಿರ್ತಕ್ಕಂಥ ವೈಫಲ್ಯತೆಗಳೇನಿದೆ, ಲೋಪದೋಷಗಳೇನಿದೆ, ಜೊತೆಯಲ್ಲಿ ದುರಾಡಳಿತ, ಜೊತೆಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು 5 ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಫ್ರೀಡಮ್ ಪಾರ್ಕ್ನಲ್ಲಿ 2-3 ಅಭಿಯಾನಗಳನ್ನ ಮಾಡಿದ್ದೇವೆ. ಅದಕ್ಕೆ ಸಾಕ್ಷಿ ನೀವು ಕೂಡ ನೋಡಿದ್ದೀರಿ. ಪಕ್ಷ ಸಕ್ರಿಯವಾಗೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಎಲ್ಲ ರೀತಿ ಕೆಲಸ ಮಾಡ್ಕೊಂಬಂದಿದ್ದೇವೆ. ಮುಂದೆಯೂ ಕೂಡ ರಾಜ್ಯದ ಜನತೆಯ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ JDS ಪಕ್ಷ ಮಾಡುತ್ತೆ. ಕೊನೆಯದಾಗಿ ರಾಜ್ಯ ಪ್ರವಾಸ ಹೊಡ್ತಾ ಇದ್ದೀರಿ, ಹಾಗೆಯೇ ಕಾರ್ಯಕರ್ತರಿಗೆ ಯಾವ ಒಂದು ಕರೆಯನ್ನು ಕೊಡ್ತೀರಿ ನಿಮ್ಮ JDS ಕಾರ್ಯಕರ್ತರಿಗೆ? ಕಾರ್ಯಕರ್ತರು ಬಹುಶಃ ಸಾಕಷ್ಟು ಸಮಯದಿಂದ ಇದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇಲ್ಲಿಯವರೆಗೂ ರಾಜ್ಯ ಪ್ರವಾಸ ಹಲವಾರು ವರ್ಷಗಳಿಂದ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇಲ್ಲಿಯವರೆಗೂ ಆಗಿರಲಿಲ್ಲ. ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಒಂದು ಸಂದರ್ಭ. ಚುನಾವಣೆ ಇನ್ನೂ 3 ವರ್ಷ ಇದೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ನಮಗೆ ಗೊತ್ತಿಲ್ಲ ಮುಂದೇನಾಗುತ್ತೆ. ನವೆಂಬರ್ ಡಿಸೆಂಬರ್ ಕಳೆದ ಮೇಲೆ ಕಾದು ನೋಡಬೇಕು. ವೆದರ್ ವಿ ವಿಲ್ ಫೇಸ್ ದ ಪ್ರೀಪೋಲ್ ಎಲೆಕ್ಷನ್ಸ್ ಆರ್ ವೆದರ್ ಇನ್ನು 3 ವರ್ಷ ಬಿಟ್ಕೊಂಡು ನಡೀಲಿ, 2 ವರ್ಷ ಬಿಟ್ಕೊಂಡೇ ನಡೀಲಿ, ಅದು ಮುಂದಿನ ಮಾತು. ಏನೋ ಸುಳಿವು ಸಿಕ್ಕಿದೆ ಏನಾದರೂ? ಇರಲಿ, ಅದು ಮುಂದೆ ಚರ್ಚೆ ಮಾಡೋಣ ಅದಕ್ಕೆ. ಬಟ್ ಆದರೆ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೂ ಒಂದು ಬಯಕೆ ಇತ್ತು. ಅಭ್ಯರ್ಥಿಗಳಲ್ಲೂ ಇಲ್ಲ, ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ, ಯಾಕೆಂದರೆ ಇನ್ನೂ ನಮಗೆ ಸಮಯ ಇರೋದ್ರಿಂದ ನೀವು ಬರೋದ್ರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ನಮಗೆ ಸ್ಪೀಡಪ್ ಆಗ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರಲ್ಲೂ ಹುಮ್ಮಸ್ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥದ್ದು ಸ್ವಾಗತ ಮಾಡಿದ್ದಾರೆ ನನಗೆ. ಹಾಗಾಗಿ 16ರಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮದವರು ಸಹಕಾರನೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ. ಎಸ್ ಸರ್, ಇದಿಷ್ಟು ಕೂಡ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನಾಳೆಯಿಂದ ಅಧಿಕೃತವಾಗಿ 58 ದಿನಗಳ ಕಾಲ ನಿರಂತರವಾಗಿ ರಾಜ್ಯ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಈ ಪ್ರವಾಸದ ಭಾಗವಾಗಿ TP, JTP ಸೇರಿದಂತೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಮುಂಬರುವಂತಹ ವಿಧಾನಸಭಾ ಚುನಾವಣೆಗೂ ಕೂಡ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈಗ ಪಕ್ಷ ಸಂಘಟನೆಗೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ JDSನ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.